ಈ ಪ್ರತಾಪ್ ಸಿಂಹನಿಗೆ ಗೌರವ ಕೊಟ್ಟು ಮಾತಾಡಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇಂತಹ ವ್ಯಕ್ತಿಗಳಿಗೆ ಗೌರವ ಕೊಟ್ಟು ಮಾತಾಡಿಸಿದರೆ ಗೌರವನ ಪದಕ್ಕೆ ಗೌರವ ಇರೋದಿಲ್ಲ. ನಿನಗೆ ಮೈಸೂರಿನ ಜನ 3 ಕಾಸಿನ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ರಿಪೋರ್ಟ್ ಹೋಗಿದ್ದ ಕಾರಣಕ್ಕಾಗಿ ನಿಮ್ಮ ಪಕ್ಷದ ಹೈಕಮಾಂಡ್ ನಿನಗೆ ಟಿಕೆಟ್ ಕೊಡಲಿಲ್ಲ. ಇವತ್ತಿನ ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ. ನಿನಗೆ ಬಹುದೊಡ್ಡ ನಿರುದ್ಯೋಗಿ ಸಮಸ್ಯೆ ನಿನಗೆ ಕಾಡ್ತಾ ಇದೆ. ಆ ನಮ್ಮ MP ನಿವಾಸದಲ್ಲಿ ಹೋಗಿ ನೀನು ಕಸ ಗುಡ್ಸಕ್ಕೆ ಸೇರ್ಕೊ. ನೀನು ಪತ್ರಕರ್ತನಾಗಿ ಸಾರ್ವಜನಿಕ ಜೀವನಕ್ಕೆ ಬಂದು ರಾಜಕಾರಣಿಯಾಗಿ ಒಬ್ಬ ಪತ್ರಕರ್ತ ಕೇಳುವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದಿರೋಂಥ ಅಜ್ಞಾನಿ, ಅವಿವೇಕಿ, ಮೂರ್ಖ ಒಬ್ಬ ಪತ್ರಕರ್ತನಿಗೆ ಆ ಥರ ತೇಜೋವಧನೆ ಮಾಡೋದು ಉತ್ತಮ ಬೆಳವಣಿಗೆಕಾರಿ ಅಲ್ಲ ಅನ್ನೋದನ್ನ ಈ ಮೂಲಕ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಖಂಡಿಸ್ತದೆ. ಯಾವುದೇ ರಾಜಕಾರಣಿ ತಮ್ಮ ರಾಜಕಾರಣಕ್ಕಷ್ಟೇ ಸೀಮಿತಪಡಿಸ್ಕೋಬೇಕು. ವೃತ್ತಿನಿರತ ಪತ್ರಕರ್ತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ಪ್ರತಾಪ್ ಸಿಂಹ ಅವರು ಮಾಡೋ ಕೆಲಸ ಇಲ್ಲ, ಬಿಜೆಪಿ ಕಿತ್ತು ಬಿಸಾಕಿದೆ, ಹಾಗಾಗಿ ಸುಮ್ಮನೆ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಯಾರೊಬ್ಬ ರಿಪೋರ್ಟರ್ ಇದಾನೆ ಸತೀಶ್ ಅಂತ, ಅವ್ನ ಮಾತಿ 3 ಕಾಸಿನ ಬೆಲೆ ಕೊಡಲ್ಲ. ಅವ್ನ ಪ್ರಶ್ನೆಯನ್ನು